ಆಗಲಿ ಕಂದ. ಮತ್ತೆ ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದೆಯೇ? ನೀನು ಗುರುಗಳು ಹೇಳಿಕೊಟ್ಟದ್ದನ್ನೆಲ್ಲ ಸರಿಯಾಗಿ ಕಲಿತಿದೀಯಾ? ಖಂಡಿತವಾಗಿಯೂ ಕಲಿಯುತ್ತಿದ್ದೇನೆ ಮಾತೆ. ಶಸ್ತ್ರವಿದ್ಯೆಗಳೊಂದಿಗೆ ವೇದ ಅಧ್ಯಯನವನ್ನು ಮಾಡುತ್ತಿದ್ದೇನೆ. ನೀವೇ ಕೇಳಿ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಭಲೆ ಕುಮಾರ, ಭಲೆ. ಸರಿಯಾಗಿಯೇ ವಿದ್ಯಾರ್ಜನೆಯನ್ನು ಮಾಡಿರುವಂತಿದೆ. ನಿನ್ನ ನಾಲಿಗೆಯ ಮೇಲೆ ಒಂದೊಂದು ಅಕ್ಷರಗಳು ನಲಿದಾಡುತ್ತಿರುವಂತೆ ಭಾಸವಾಗುತ್ತಿದೆ. ಆದರೆ ಈಗ ನಿನ್ನ ಪ್ರೌಢಿಮೆಯನ್ನು ಪರಾಮರ್ಶಿಸಲು ಇದು ಸರಿಯಾದ ಸಮಯವಲ್ಲ. ಇದು ನಮಗೆ ಮಹಾಮಂಗಳಾರತಿಯ ಸಮಯ. ಮಹಾಮಂಗಳಾರತಿಯೇ? ಯಾರಿಗೆ ತಂದೆಯವರೇ? ಸರಿಯಾದ ಸಮಯಕ್ಕೆ ಬಂದಿರುವೆ. ಮಂಗಳಾರತಿಯನ್ನು ನೀನು ನೋಡುವೆಯಂತೆ. ಆಗ ನಿನಗೆ ತಿಳಿಯುತ್ತದೆ ಯಾರಿಗೆ ಮಂಗಳಾರತಿ ಎಂದು. ದೇವತೆಗಳೇ, ದೇವತೆಗಳು, ಕಪಟಿ ದೇವತೆಗಳು. ನೋಡಿದಿರಾ? ನಾನೊಮ್ಮೆ ದೇವತೆಗಳೇ ಎಂದು ಹೂಂಕರಿಸಿದ ತಕ್ಷಣ ಗಡಗಡನೆ ನಡುಗಿ ಪ್ರತ್ಯಕ್ಷರಾದಿರಿ. ಹೇಗೆ ಅಶಕ್ತರಾಗಿ, ಅಸಮರ್ಥರಾಗಿ, ನಿರ್ವೀರ್ಯರಾಗಿ, ನಪುಂಸಕರಾಗಿ ತಲೆ ತಗ್ಗಿಸಿ ನಿಂತಿರುವಿರಿ ನೋಡಿ. ದಾನವರಿಗೆ ನೋವು ದುಃಖಗಳನ್ನು ನೀಡಿ ಮನರಂಜನೆ ಪಡೆದುಕೊಳ್ಳುತ್ತಿದ್ದ ನಿಮಗೆ ನಾನು ಸರಿಯಾದ ಶಿಕ್ಷೆಯನ್ನೇ ಕೊಡುತ್ತೇನೆ. ಕುಮಾರ, ನಡಿ ಮಂಗಳಾರತಿಗೆ. ಹಿರಣ್ಯಕಶಿಪು ದೇವನಿಗೆ, 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 ಹಿರಣ್ಯಕಶಿಪು ದೇವನಿಗೆ. ಇಷ್ಟು ದಿನ ನೀವು ದೇವತೆಗಳು ಎಂಬ ಅಹಂಕಾರದಿಂದ ಎಲ್ಲರನ್ನೂ ಪೀಡಿಸುತ್ತಿದ್ದೀರಿ ಅಲ್ಲವೇ? ಈಗ ನೋಡಿ, ಕೇವಲ ನರ ಜಂತುಗಳಂತೆ ನನ್ನ ಮುಂದೆಯೇ ತಲೆ ತಗ್ಗಿಸಿ ನಿಂತಿದ್ದೀರಿ. ಅಂತ ಮೂರ್ಖರ ಎದುರು ನನ್ನನ್ನು ನಾನೇ ಏಕೆ ಶ್ಲಾಘಿಸಿಕೊಳ್ಳಲಿ? ನಾನೀಗ ಭಗವಂತ. ಅಘಟಿತವನ್ನು ಘಟಿಸಿ ಅಸಂಭವವನ್ನು ಸಂಭವಿಸುವಂತೆ ಮಾಡಿದ ಅಸುರ ರತ್ನಾಕರ.
ನಾನೇ ಭಗವಂತ. ನಿಲ್ಲಿಸು ಗುರುವರ್ಯ. ಏಕೆ ಪ್ರಹ್ಲಾದ ಕುಮಾರ, ಏನಾಯ್ತು? ಸಾಮ್ರಾಟನಿಗೆ ಸಲ್ಲಬೇಕಾದದ್ದು ಪರಾಕು ಬಹುಪರಾಕು ಮಾತ್ರ. ಆದರೆ ಅಭಿಷೇಕ ಮಂಗಳಾರತಿಯನ್ನು ಭಗವಂತನಿಗಲ್ಲವೇ ಮಾಡುವುದು? ಸರಿಯಾಗಿಯೇ ಹೇಳಿದ್ದೀಯಾ ಕುಮಾರ. ಅಭಿಷೇಕ ಮಂಗಳಾರತಿಗಳನ್ನು ಮಾಡುವುದು ಭಗವಂತನಿಗೆ ಮಾತ್ರ. ಆದರೆ ಈಗ ನಾನೇ ಭಗವಂತ. ಅದಕ್ಕಾಗಿಯೇ ನನಗೆ ಮಂಗಳಾರತಿಯನ್ನು ಮಾಡುತ್ತಿದ್ದಾರೆ. ಬೇಡ ತಂದೆಯವರೇ, ಮಹಾವಿಷ್ಣು ಮಾತ್ರ ಭಗವಂತ. ಅವನೊಬ್ಬನೇ ಸರ್ವೋತ್ತಮನು. ಹಾಗಿರುವಾಗ ನೀವು ಹೇಗೆ ಭಗವಂತನಾಗಲು ಸಾಧ್ಯ ತಂದೆಯವರೇ? ಏನು ಎಲ್ಲರೂ ಹಾಗೆ ನೋಡುತ್ತಿದ್ದೀರಿ? ಈಗ ಏನು ಮಾಡಬೇಕು ದೇವ? ಪ್ರಹ್ಲಾದ ಕುಮಾರರ ಮಾತು ಕೇಳಿದಿರಾ? ಕೇಳಿಸದೇ ಇರಲು ಸಾಧ್ಯವೇ ಆಚಾರ್ಯರೇ? ನನ್ನ ಕರ್ಣಗಳಿನ್ನೂ ಸರಿಯಾಗಿಯೇ ಕೆಲಸ ಮಾಡುತ್ತಿದೆ. ಲೋಕವನ್ನೇ ಗೆಲ್ಲಲು ಹೊರಟವನಿಗೆ ಭವಬಂಧನಗಳ ಹಂಗಿರಬಾರದೆಂದು ನನಗೆ ಗೊತ್ತು. ನನ್ನ ಮಗನ ಅಧಿಕ ಪ್ರಸಂಗವನ್ನು ಹೇಗೆ ಸರಿ ಮಾಡಬೇಕೆಂದು ನನಗೆ ಗೊತ್ತಿದೆ. ಸತ್ಯವನ್ನೇನೂ ನುಡಿಲಿಲ್ಲ. ರಾಜ ಭಗವಂತನಾಗಲು ಹೇಗೆ ಸಾಧ್ಯ? ನೀವೇಕೆ ಇಷ್ಟು ಕೋಪಗೊಂಡಿದ್ದೀರಿ? ಮುಚ್ಚು ಬಾಯಿ ಅವಿವೇಕಿ. ನಿನ್ನ ಬಾಯಿಂದ ಬಂದ ಮಾತು ಬೇರಾರಿಂದಲಾದರೂ ಬಂದಿದ್ದರೆ ಅವರ ನಾಲಿಗೆಯನ್ನು ಸೀಳಿ ನಾಯಿ ನರಗಳಿಗೆ ಹಂಚಿಬಿಡುತ್ತಿದ್ದೆ. ಅವಿವೇಕಿ, ನಿನ್ನ ಅವಿವೇಕದ ಮಾತುಗಳಿಗೆ ಕೋಪಗೊಳ್ಳದೆ ಚಪ್ಪಾಳೆ ತಟ್ಟಿ ನಿನ್ನನ್ನು ಮಡಿಲಲ್ಲಿ ಕೂರಿಸಿಕೊಂಡು ಮುದ್ದಾಡಬೇಕೇನೋ? ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿದಿರುವ ಸ್ಥಿತಿಯೇ ವಿವೇಕವಲ್ಲವೇ ತಂದೆ? ತಿಳಿದಿರುವುದೆಲ್ಲ ಸತ್ಯ ಎಂದುಕೊಳ್ಳುವುದು ಅವಿವೇಕ. ಆ ಅವಿವೇಕಿ ನೀನೇ. ರಾಜ ಭಗವಂತನಾಗಲಾರ ಎಂಬುದು ಸತ್ಯ. ಅದರಲ್ಲಿ ತಪ್ಪೇನಿದೆ? ಸರಿ, ನಿನಗೆ ಗೊತ್ತಿರುವ ಹಾಗೆ ದೇವರಿಗೆ ಮೃತ್ಯುವಿಲ್ಲ ಅಲ್ಲವೇ? ಯಾರು ದೇವರನ್ನು ಕೊಲ್ಲಲು ಸಾಧ್ಯವಿಲ್ಲ ಅಲ್ಲವೇ? ಹೌದು ತಂದೆ. ನಿರಾಕಾರನು
ಸರ್ವಾಂತರ್ಯಾಮಿಯೂ ಆದ ಭಗವಂತನನ್ನು ಇಲ್ಲವಾಗಿಸುವುದು ಅಸಾಧ್ಯ. ಸರಿ, ಹಾಗಾದರೆ ತೆಗೆದುಕೋ ಈ ಗದೆಯನ್ನು. ನಿನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ನನ್ನ ಮೇಲೆ ಪ್ರಹಾರ ಮಾಡು. ಇದರಿಂದ ನಾನು ಸಾವನ್ನಪ್ಪಿದರೆ ನಾನು ಕೇವಲ ಒಬ್ಬ ರಾಜ ಎಂದು ಅರ್ಥ. ಅದೇ ನಾನು ಸಾವನ್ನಪ್ಪದೆ ಬದುಕುಳಿದರೆ ದೇವರು ಎಂದು ಅರ್ಥ. ಆಗ ನಿನ್ನ ಅನುಮಾನಕ್ಕೆ ಮುಕ್ತಿ ಸಿಗುತ್ತದೆ. ತೆಗೆದುಕೋ. ಕ್ಷಮಿಸಿ ತಂದೆಯವರೇ, ನಾನು ಹಾಗೆ ಮಾಡಲಾರೆ. ಏಕೆ? ನಿನ್ನ ನಂಬಿಕೆ ಸುಳ್ಳಾಗುತ್ತದೆ ಎಂಬ ಅನುಮಾನವೇ? ಇಲ್ಲ ಇಲ್ಲ ತಂದೆಯವರೇ, ನಾನು ನನ್ನ ತಂದೆಯ ಮೇಲೆ ಪ್ರಹಾರ ಮಾಡುವ ಘೋರಾಪರಾಧವನ್ನು ಮಾಡಲಾರೆ. ಅದು ಮಹಾಪಾಪ. ನನ್ನ ಗುರುಗಳಾದ ನಾರದರು ಈ ರೀತಿಯ ಸಂಸ್ಕಾರವನ್ನು ಹೇಳಿಕೊಟ್ಟಿಲ್ಲ. ಪ್ರಹ್ಲಾದ! ಸ್ವಾಮಿ, ಸ್ವಾಮಿ ಶಾಂತರಾಗಿ, ಸ್ವಾಮಿ ಶಾಂತರಾಗಿ. ಪ್ರಹ್ಲಾದ ನಿನ್ನ ಚಿಕ್ಕವನು, ಇವನ ಮೇಲೆ ಏಕೆ ಇಷ್ಟೊಂದು ಕೋಪ? ಮುದ್ದು ಮಾಡುವ ಯಾವ ಕೆಲಸವನ್ನೂ ನಿನ್ನ ಮಗ ಮಾಡಿಲ್ಲವಲ್ಲ. ಅದಕ್ಕೆ ನಾನು ಭಗವಂತನಲ್ಲ, ಕೇವಲ ರಾಜ ಎಂದು ನನ್ನೊಡನೆ ವಾದ ಮಾಡುತ್ತಿದ್ದಾನೆ. ಅದಕ್ಕೆ ತಾಳ್ಮೆಯಿಂದಿರಿ ಸ್ವಾಮಿ. ಅವನು ದೇವರ್ಷಿ ನಾರದರ ಆಶ್ರಮದಲ್ಲಿ ಬಹಳ ಸಮಯ ಕಳೆದಿದ್ದರಿಂದ ಹೀಗೆ ಮಾತನಾಡುತ್ತಿದ್ದಾನೆ ಅಷ್ಟೇ. ಕಯಾದು, ನನಗೆ ಕಾರಣಗಳು ಬೇಕಿಲ್ಲ. ವಿಷ್ಣುವೇ ಭಗವಂತನೆಂಬ ಭ್ರಮೆಯಲ್ಲಿ ಬದುಕುವುದು ನನಗಿಷ್ಟವಿಲ್ಲ. ಇಡೀ ಭೂಮಂಡಲವೇ ನನ್ನನ್ನೇ ಆರಾಧ್ಯ ದೈವ ಎಂದು ಶಿರವಾಗಿ ಪೂಜಿಸುತ್ತಿರುವಾಗ ನನ್ನಿಂದ ಸೃಷ್ಟಿಸಲ್ಪಟ್ಟ ಯಕಶ್ಚಿತ್ ಈ ತೃಣ ನಾನೇ ಭಗವಂತ ಎಂದು ಹೇಳಿದರೆ ಒಪ್ಪುತ್ತಿಲ್ಲ. ಕಯಾದು, ಸರ್ವಲೋಕಗಳಿಗೂ ನಾನೇ ದೇವರು. ಇದು ಇವನ ಮೆದುಳಿಗೆ ನಾಟಬೇಕು. ಪ್ರಹ್ಲಾದ, ಏಕಪ್ಪ ಸಲ್ಲದ ವಾದ ಮಾಡುತ್ತೀಯ. ನಿನ್ನ ತಂದೆಯವರು ಹೇಳುತ್ತಿರುವುದು ಸರಿಯಾಗಿದೆ. ಮಾತೆ, ನನ್ನ ತಂದೆ ಒಬ್ಬ ಶಕ್ತಿಶಾಲಿ ರಾಜನಷ್ಟೇ. ಶಕ್ತಿಶಾಲಿಗಳೆಲ್ಲ ಭಗವಂತನಾಗಲು ಸಾಧ್ಯವಿಲ್ಲ ಮಾತೆ. ಕಂದ, ನಿನ್ನ ತಂದೆಯವರಿಗೆ ಬ್ರಹ್ಮದೇವನಿಂದ ವರಪ್ರಾಪ್ತಿಯಾಗಿದೆ. ಅವರೀಗ ಮೊದಲಿನಂತೆ ಸಾಮಾನ್ಯ ರಾಜರಲ್ಲ, ಕೇವಲ ಅಸುರ ಪ್ರಭುವಲ್ಲ, ಇಡೀ ಬ್ರಹ್ಮಾಂಡವನ್ನೇ ನಡುಗಿಸಬಲ್ಲ ಮೃತ್ಯುಂಜಯ. ಅವರು ಕೂಡ ಅಮರರು. ಅದನ್ನೇ ನಾನು ಹೇಳಿದ್ದು ಮಾತೆ. ಈಗ ನನ್ನ ತಂದೆ ಸಾಮಾನ್ಯ ರಾಜನಲ್ಲ, ಅತ್ಯಂತ ಪ್ರಬಲ ಮತ್ತು ಶಕ್ತಿಶಾಲಿ ರಾಜ. ವರ ಪಡೆದರೂ ಅಮರರಾದರೂ ಅವರು ಭಗವಂತನಲ್ಲ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ.
ಇನ್ನು ಚಿಂತೆಯೇ ಇಲ್ಲ. ಪ್ರಹ್ಲಾದನು ನನ್ನ ಸಹೋದರನ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವುದು ನಮಗೆ ಉಪಕಾರವನ್ನೇ ಮಾಡುತ್ತಿದೆ. ಏನು ಹೇಳುತ್ತಿರುವೆ ಸಿಮಿಕಾ? ನನಗೆ ನನ್ನ ಸಹೋದರನ ಕೋಪದ ಪರಿಚಯ ಚೆನ್ನಾಗಿಯೇ ಇದೆ. ಮುಂದೆಯೂ ಪ್ರಹ್ಲಾದ ಹೀಗೆ ನಡೆದುಕೊಂಡಲ್ಲಿ ಸಹೋದರ ಖಂಡಿತವಾಗಿಯೂ ಅವನನ್ನು ಸಹಿಸಿಕೊಳ್ಳುವುದಿಲ್ಲ. ಸಹಿಸಿಕೊಳ್ಳುವುದಿಲ್ಲ ಎಂದರೆ ಏನರ್ಥ ಸಿಂಹಿಕಾ? ಪ್ರಹ್ಲಾದ ಅವರ ಪುತ್ರನೇ ಅಲ್ಲವೇ? ಅಸಹನೀಯವಾದ ಯಾವುದನ್ನು ಹಿರಣ್ಯಕಶಿಪು ತನ್ನ ಹತ್ತಿರದಲ್ಲಿ ಉಳಿಸಿಕೊಳ್ಳುವುದಿಲ್ಲ. ತೃಣದಷ್ಟು ಲೆಕ್ಕಿಸದೆ ವಿರೋಧಿಗಳನ್ನು ಇಲ್ಲವಾಗಿಸುತ್ತಾನೆ. ಅದು ಯಾರೇ ಆಗಲಿ, ಸಂಬಂಧ ಏನೇ ಇರಲಿ. ಈಗ ಪುತ್ರನಾದರೂ ಸರಿಯೇ, ಪ್ರಹ್ಲಾದನಿಗೆ ಮರಣದಂಡನೆಯನ್ನು ವಿಧಿಸುತ್ತಾನೆ. ಇದೇಕೆ ವಿಷ ತುಂಬಿದ ಮಾತುಗಳನ್ನಾಡುತ್ತಿರುವೆ? ಸಹೋದರನ ಸಂತಾನದ ಬಗ್ಗೆ ಇಷ್ಟು ನಿಷ್ಕರುಣೆಯಿಂದ ಯೋಚಿಸುವುದಾದರೂ ಹೇಗೆ?